ಎಚ್ಚರ ಇರಬೇಕು. ನಮಸ್ಕಾರ. ನಮಸ್ಕಾರ ರೀ. ಎಲ್ಲೆಲ್ಲಿ ಅಂತ ಎಲ್ಲಿ ಹುಡುಕಿದ್ರೆ ನಿಮ್ಮನ್ನ? ಯಾಕ್ರಿ ಸಾಹೇಬ್ರೆ ನನ್ನ ಯಾಕೆ ಹುಡುಕಾಡ್ತೀರಿ? ನಾನು ಹುಡುಕೊಳ್ಳಂಗಾಗೈತಿ ಅಲ್ರಿ. ಸಣ್ಣಲ್ಲಿರ್ತಾ ಇಬ್ರು ಕೂಡಿ ಆಡಿ ಬೆಳೆದು ಮದ್ವಿ ಮಾಡ್ಕೋಬೇಕ ತೀರ್ಮಾನ ಮಾಡಿ ನಮ್ಮ ಮಾವನ ಹತ್ರ ಹೇಳಕ್ ಹೋದ್ರ ಅವ್ ನೋಡಿದ್ರೆ ಶೀಟ್ಲ ಬಡದ ಲೈಟಿನ ಕಂಬ ಬಿದ್ದಂಗ ಆಡಿ ಬಿದ್ದಾನ್ರಿ. ಇನ್ನು ದಾಟ್ಕೊಂಡು ಹೋದ ಹೆದರ್ಕಿರಿ ಸಾಹೇಬ್ರ, ಎಲ್ಲಾದ್ರ ಕರೆಂಟ್ ಐತಿಯೋ ಏನೋ ಅಂತ. ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಯ್ತು. ಅದಕ್ಕೆ ಪರಿಹಾರ ಕೂಡ ನನ್ನ ಹತ್ರನೇ ಇದೆ. ಸಾಧ್ಯ ಇಲ್ಲ ಬಿಡ್ರಿ ಸರ್. ಅಲ್ರಿ ನಮ್ ಡ್ರೈವರ್ ಭತ್ತ ಕೊಡ್ಲಿಕ್ರ ನಮಗ್ ಆಹಾರನೇ ಇಲ್ಲ, ಇನ್ನು ಪರಿಹಾರ ಇಲ್ಲಿಂದ ತರ್ತೀರಿ? ಅದಕ್ಕೆ ನಾನು ಹೇಳಿದ್ದು, ನಾನು ಹೇಳಿದಾಗ ಕೇಳಿದ್ರೆ 3 ತಿಂಗಳಲ್ಲಿ ಲಕ್ಷಾಧೀಶರ ಕೋಟಿ ಕೋಟಿ ಅಣಿಸ್ಬೋದು. ಕನಸ್ನಾಗ್ರ ಬಿಡ್ರಿ ಸಾಹೇಬ್ರ. ಅಲ್ರಿ ನಾವ್ ಉಮ್ಯಾಗ ಕಾಳು ಹಾಕಿದ್ರೆ 3 ತಿಂಗಳದಾಗ ಜೋಳ ಕೈಗೆ ಹತ್ತಂಗಿಲ್ಲ, ಅಂತದ್ರಾಗ ಲಕ್ಷಾಧೀಶ ಆಗ್ತೀನಿ ಕೋಟ್ಯಾಧೀಶ ಆಗ್ತೀನಿ ಹಂಗ್ರಿ. ಅಲ್ರಿ ರೊಕ್ಕ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಗಂಡು ಹೆಣ್ಣು ತಿಳ್ಕೊಂಡ್ರನ? ಒಂದ್ರ ಮಗ್ಗಲ್ದಾಗ ಒಂದು ಮಲ್ಗಸಿದ್ರೆ ಪಿತಿ 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 ಅಂತ ಮಕ್ಳು ಹಾಕಾಕ. ಅದೇ ಮತ್ತೆ ನಾನು ಹೇಳ್ತಾರೆ, ಕೂಡಿಟ್ಟಿರೋ ದುಡ್ಡು ಅಷ್ಟೇ ಇರುತ್ತೆ. ಯಾಕೆ? ಅದು ಹೊರಗಡೆ ಚಲಾವಣೆಗೆ ಬರೋವರೆಗೂ ಅದಕ್ಕೆ ಜೀವ ಇರಲ್ಲ. ಈ ಹಳ್ಳಿ ಜನ ದುಡ್ಡು ಸಂಪಾದನೆ ಮಾಡೋದಂದ್ರೆ ದುಡಿದದನ್ನೆಲ್ಲ ಹೊಟ್ಟೆಗೂ ಬಟ್ಟೆಗೂ ಇಲ್ಲದೆ ಬಚ್ಚಿಟ್ಟೋದು. ಹಾಗೆ ಬಚ್ಚಿಟ್ಟ ದುಡ್ಡು 10 ವರ್ಷನೋ 20 ವರ್ಷನೋ ನಂತರ ತೆಗೆದ್ರೆ ಅಷ್ಟೇ ಇರುತ್ತೆ. ಆದ್ರೆ ದುಡ್ಡನ್ನ ಬೆಳೆಸ್ಲಿಕ್ಕೆ ಕಲಿಬೇಕು. ಹೋಲ್ಸೇಲ್ ಆಗಿ ಮಾಲ್ ತಂದು ಚಿಲ್ಲರೆಯಾಗಿ ಮಾರಾಟ ಮಾಡೋದು ಅಷ್ಟೇ ವ್ಯಾಪಾರ. ಇನ್ನೂ ಬೇಕಾದಷ್ಟು ದಾರಿಗಳಿವೆ. ಈಗ ನಿಮ್ಮೂರಲ್ಲಿ ಜನಸಂಖ್ಯೆ ಎಷ್ಟಿದೆ? ಎಲ್ರೂ ತಲಾ 10 ರೂಪಾಯಿ ಹಾಕಿ ಯಾರಿಗೋ ಒಬ್ಬರಿಗೆ ಕೊಟ್ರೆ ಅವನ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಹಾಗೆ ಎಲ್ಲರ ಸಮಸ್ಯೆ ಪರಿಹಾರ ಆಗೋವರೆಗೂ 10 ರೂಪಾಯಿ ಕಟ್ತಾನೆ ಇರ್ಬೇಕು. ಈ 10 ರೂಪಾಯಿ ಕಣ್ಣಿಗೆ ಕಾಣೋದಿಲ್ಲ ನೋಡಿ. ಅಲ್ರಿ ಸಾಹೇಬ್ರೆ, ನೀವೇನೋ ಸರಳ ಹೇಳ್ಬಿಟ್ರಿ, ಆದ್ರ ಇದಕ್ಕೆ ನಮ್ಮ ಊರಾನ ಮಂದಿ ಒಪ್ಬೇಕಲ್ರಿ. ಒಪ್ಪದೆ ಏನ್ ಮಾಡ್ತಾರೆ? ಅವ್ರು ಒಪ್ಪೋ ಹಾಗೆ ಹೇಳ್ಬೇಕು. ಅದರಿಂದ ಅವರಿಗೆ ಬರೋ ಲಾಭನ ವಿವರವಾಗಿ ತಿಳಿಸ್ಬೇಕು. ನೀವು ಒಂದು ಕೆಲಸ ಮಾಡಿ, ನಿಮಗೆ ಯಾರ್ಯಾರ ಪರಿಚಯ ಇದೆಯೋ ಅವರ ಹತ್ರ ನನ್ನನ್ನು ಕರ್ಕೊಂಡೋಗಿ ಹೋಗಿ ಪರಿಚಯ ಮಾಡಿಸಿ, ನಾನು ಎಲ್ರಿಗೂ ವಿಷಯ ಹೇಳ್ತೀನಿ. ಹಂಗಂತೀರ? ಬರ್ರಿ ಬರ್ರಿ, ನಮ್ಮ ಮಾವನಿಂದನೇ ಶುರು ಮಾಡೋಣ. ನಡ್ರಿ. ಜೋರ ಬಾಳೆತನ ಯಾವಾಗ ಹೆರಿಗೆ ಏನ್ ಬಾಯಿಗೆ ಬಂದ ಮಾತಾಡಿದ ಗಂಡಸಲ್ಲಿ ಮಕ್ಕಳಾಕವಲ್ಲೇ ಅದು ನನಗೂ ಗೊತ್ತೈತಿ. ಆದ್ರೆ ನಮ್ಮ ಅತ್ತಿ ಸತ್ತ ಬಾಳ ಸಾದಲ್ಲ, ಅದಕ್ಕೆ ನಿನಗ್ ಜ್ಞಾಪಕ ಐತಿ ಅಂತ ಕೇಳಿದ್ನಿ. ಅಂದ್ರೆ ನಿಮ್ಮ ಅತ್ತಿ ಸತ್ತು ಕೂಡಲೇ ನಾನು ಪ್ರಪಂಚದಾಗ ಏನ್ ನಡೆದಿದ್ದೆ ಎಲ್ಲ ಮರ್ತಾ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೆ. ಏನ್ ಮಲ್ಮಲ್ರಂಗ ಸುಡ್ರಂಗ ಮಾತಾಡಿದ್ರ ನಿನಗೇನೋ ರೊಕ್ಕ ಮಾಡೋ ವಿಚಾರ ಮಾತಾಡಕ್ ಬಂದಿದ್ವಿ. ನೀನೇನೇ ಬೇಡ ನನಗೇನೋ ಬೇಕಾಗೈತಿ. ಅದೇನೋ ಹೇಳ್ತಾರಲ್ಲ, ಬಿಡೆ ಗುಗ್ಗಳ ಹೊತ್ರ ಬಗಲ್ ಮಂದಿ ಕಂಡಿತ್ತಂತ. ನಾವ್ ಹೋಗ್ಯ ನೋಡ. ಹಂಗಲ್ಲ ನೋಡ್ರಿಪ್ಪ, ಇವ್ ಹೋಗುದನ್ನ ಎಲ್ಲಾರು ನೋಡ್ರಿ. ಹಂಗಲ್ಲ ಹಳೆಯದೇವ್ರ ಕುಂಡ್ರು ಕುಂಡ್ರು. ಏನ್ ಕೆಟ್ಟ ವೇಳೆ ಬಂತು ನಂದು ಅಂತೀನಿ. ಯಾಕೆ ಏನಾಯ್ತು? ಈ ನಮ್ಮ ಮಾವ ಯಾವತ್ತು ನನ್ನ ಬೈಲಾರ್ದು ಮಾತಾಡ್ತಾವಲ್ಲ, ಇವತ್ತು ಹಳೆಯ ದೇವ್ರ ಅನ್ನಕತ್ತಾನಂತಂದ್ರೆ ಏನ್ ನನ್ನ ವೇಳೆ ಕೆಟ್ಟೈತೋ ಏನ್ ಅವನ ವೇಳೆ ಕೆಟ್ಟೈತೋ ಏನ್ ಇಬ್ರಿಗೂ ತುಂಬಿ ಬಂತು ಅಂತೀನಿ. ಹಂಗಲ್ಲ, ನೀ ಏನೋ ರೊಕ್ಕ ಮಾಡುವ ವಿಚಾರ ಅಂದಲ್ಲ, ಅದಕ್ಕೆ ಸ್ವಲ್ಪ ನಿಂದ್ರ ಅಂದೆ. ಓಹೋ, ಇಲ್ಲಿದೆ ಗುಟ್ಟು. ಯಾಕ್ರಿ ಡಾಕ್ಟರ್ ಸುಮ್ನಾದ್ರಿ? ಇದ್ರಾಗೇನ್ ಗುಟ್ಟಿಲ್ ಬಿಡ್ರಿ, ಇಡೀ ಊರಿಗೆ ಗೊತ್ತೈತಿ ಒಂದ್ ಜಿಬಿಡ್ತಾನ. ಅಲ್ಲ, ಮಗ್ಗಲ ಮನೆ ಒಗ್ಗರಣೆ ಕೊಟ್ರ ಅದ್ರ ವಾಸನಿಗೆ ಸಪ್ಪನ ಅಣ್ಣ ಉಂಡು ಮಕ್ಕಳ ಮಗ ಇವ. ಮುಚ್ಚಿಲ್ಲ ಬಾಯಿನ, ಬಾಯಿ ಬಿಟ್ಟು ಸಾಕ ಹಂಗ ವಟ 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 ಶುರು ಮಾಡಿಬಿಡ್ತಿಯಲ್ಲ. ದೀಪಾವಳಿ ಪಟಾಕಿ ಸಲ ಶುರು ಮಾಡ್ದಂಗ ಬಾಯಿ ಕಲ್ಲಾಕಿ ಡಬ್ಬಿ ಅದು. ಹೌದಪ್ಪಾ, ನನ್ನ ಬಾಯಿ ಚುಮಣಿನ ಡಬ್ಬಿ, ನಿನ್ನ ಬಾಯಿ ನಾಯಿ ನೆಕ್ಕಿದ ಅಡ್ಕಲ್ ಗಡಿಗೆ. ಮಾತಾಡಪ್ಪ ಆತಾಡು. ಭಾರಿ ಮಂತ್ರ ಹೇಳ್ತಾರ ರೋಮವ್ರ. ಯಾರ ಮಾತಿಗೂ ಸುಮ್ಕೊಂಡ್ರಲ್ಲ ಅದು ನೀನ್. ಇವ್ರ ಮಂತ್ರಕ್ಕೆ ಅವಳಾತಿಂದ ನಾಯಿ ಕುಂಡಿ ಕುಂತಿ ಅಂದ್ರ ಇವ್ರ ಮಂತ್ರದಾಗ ಪರಂಪರಾ ಶಕ್ತಿ ಐತ್ ಬಿಡ. ಪೂಜಾ ನೀತಿ ನಿಯಮ ತಪ್ಪಾರ್ದಂತ ಸುಮ್ಮನದ ನಮ್ಮಪ್ಪ. ಇಲ್ಲಂದ್ರೆ ನಿನ್ನ ಓಡಾಡ್ಸಿ ಹರ್ದ ಬಿಡ್ತಿದ್ದ ಚಂಡಾನ. ಹೋಗ್ಲಿ ಬಿಡಿ ಅಮೂಲ್ಯ. ಅಮೂಲ್ಯ ಅಂದ್ರೆ ಇಕ್ಕಿನ ಅವ್ರೇ ಅಂದ್ರೆ ಯಾರು? ಅಯ್ಯೋ ಯಪ್ಪ, ಮುಂಜಾನೆ ಸಂಜೆ ಮಟ್ಟ ಅಂಗಡಿಯಾಗ ಕುಂತು ಪುಟಾಣಿ ಬೆಲ್ಲ ತಿನ್ಬೇಡ ಅಂತ ಹೇಳಿದೆ. ತಿಂದ ಯಾವ ನಮೂನಿ ನಮ್ ಲಾರಿ ಟೂಬ್ ಉಬ್ಬದಂಗ ಹವಾ ತುಂಬಿಸ್ಕೊಂಡು ಉಬ್ಬಿ ನೋಡು. ನಮ್ ಡಾಕ್ಟರ್ಗೆ 2 ಕಣ ಹಾಕ್ತೀನಿ. ಹೋಗ್ಲಿ ಬಿಡಿ, ಅವರ ಅಳತೆಗೆ ಅವ್ರು ಸರಿಯಾಗಿದೆ. ತಾನ್ ತಿಂದದ್ದು ಹೊಟ್ಟಿಗೆ ಹತ್ತೋದಿಲ್ರಿ ಇವಂಗ. ಅದಕ್ಕೆ ನನ್ ಕಂಡ್ರ ಹೊಟ್ಟೆ ಕಿಚ್ಚು ಕುಂತ ನೋಡ್ರಿ ಹ್ಯಾಂಗ
ನಮ್ ತಾಲೂಕಿನ ನಕಾಶ ಹರಿದ ಅಂಟಸ್ದಂಗ ಆಗೈತಿ. ಸುಮ್ನ ನಿಂದರಪ್ಪ ಅಂದ್ರು 6 ಗುಂಟೆ ಜಾಗ ಬೇಕಿ ಅವಂಗ. ಅಡ್ಗೆ ಆಡ್ದಿರ್ತಾನ ಗಾಳಿಗೆ. ಏನು ನಡೀತಾ ಇದೆ? ಅದೆಲ್ಲ ನಡಿಯಾಕತ್ತದ್ರಿ, ಸುಮ್ಮನೆ ಕುಂತದ್ದು. ಏನಂತಾರಲ್ಲಪ್ಪ, ಆ ಯಮ್ಮನ್ನ ಕುಂದ್ರಿಸ್ಬೇಕಂತ್ರಿ. ಕುಂಡ್ರಿ ಶಾಪ ಕೊಟ್ಟು ಬಿಟ್ಟಾರ. ಎಲ್ಲರೂ ನಮಸ್ಕಾರ ಮಾಡ್ಕೋರಿ. ಏನದ ಆಶೀರ್ವಾದ ಏನಂತಾರ? ನಮ್ಮ ಪೂಜೆ ಮುಗಿತದ ಕುಂತಾರ್ರಿ ಅವ್ರ. ಹೌದಾ? ಮತ್ತೇನಂತಾರಲ್ಲ? ಇಲ್ಲ, ಈಗ ಅವ್ರ ಇವತ್ತಿ ನಮ್ ಕೈಯಾಗ ಕೊಡ್ತಾರ್ರಿ. ಇದೇನೈತ್ ನೋಡ್ರಿ, ನಿಮ್ ಮೈ ತುಂಬ ಹಚ್ಕೊಂಡ ಅಂಗಡ ಕುತ್ಕೋಬೇಕಂತ್ರಿ. ಹೌದಾ? ಅಂತ ನಿಮ್ದ ಜಬರ್ದಸ್ತ್ ವ್ಯಾಪಾರ ಆಗ್ತೈತಿ. ನಿಮ್ನ ಸೀಪಾ ಫುಲ್ ಆಗ್ಬಿಡ್ತೈತಿ. ಹೌದಾ? ಚಲೋ ಆತ್ಲೆ ಜೋಡ್ಗುಂಡ್ಯಾ, ಚಲೋ ಆತ್ಲೆ ಇದರಿಂದ. ಮತ್ತೆ ಕೈ ಎತ್ತಿದಲ್ವ? ಇಲ್ಲ, ಎಲ್ಲಾ ಪೂಜೆ ಮುಗಿದೈತಿ. 201 ರೂಪಾಯಿ ತಂದ್ ನನ್ ಕೈಯಾಗ ಕೊಡನ್ನ ಕುಂತಾರ್ರಿ ಅವ್ರ. ಹೌದು. ಏ ಯವ್ವ ಮಗಳ, 101 ರೂಪಾಯಿ ಕೊಡ್ಬಾ. ಮತ್ತೇನೈತ್ರಿ ಈಗ? ಏನಾಗತ್ತಲ್ಲ? ನಾವ ಹೊರಡ್ತೀವಿ ಅನ್ನ ಕುಂತಾರ್ರಿ ಅವ್ರು. ಹೌದಾ? ಆತ್ರಿ ಅಪ್ಪ. ಹೇಳ್ರಿ ಅಪ್ಪ. ಚಿಂಟ್ಕೊಂಡೇನು ದಾಡ್ತಾನ ನೋಡು. ಈಗ ಸದ್ಯ ಭಸ್ಮ ಹಚ್ಕೊಂಡು ಅಂಗಡಿ ಮೇಲೆ ಕುಂತೆ ಅಂತಂದ್ರೆ ಏನ್ ಹೇಳಪ್ಪ ನಾನು. ಬರ್ರಿ, ನಾ ಭಸ್ಮ ಹಚ್ಕೊಳ್ಳೋದನ್ನ ಎಲ್ಲಾರು ನೋಡ್ ಬರ್ರಿ. ಯಾರ ಭಸ್ಮ ಕೈ ಹಚ್ಚಿದ್ರೆ ಟಕ್ಕನ ಬಂದಿತ್ತು ನಮಗನ. ಏನಂತ ತಿಳ್ಕೊಂಡಿ? ನೋಡ್ರಿ ನಿಮ್ಗೆ ಅಕಸ್ಮಾತ್ ಯಾರಿಗೆ ಭಸ್ಮ ಮುಟ್ಟಿರ ಅವ್ರೇನು ಕಲ್ಯಾಣ ಕರ್ಮ ವಿಚಾರ ಮಾಡಕತ್ತ ನೀವ. ಗಂಟಿಗೆ ಏನು ಮಗನ, ದಕ್ಷಿಣ 4 ಕೊಟ್ಟು ಪೂಜೆ ಮಾಡ್ತೀನಿ. ಎಲ್ಲಾ ಕಲ್ಯಾಣ ನನಗ ತಲುಪ್ಬೇಕ್ ಮಗನ. ಬ್ಯಾರೆದವ್ರು ತಲುಪಿದ್ರೆ ಹೆಂಗೋ? ಕಡಿಮೆ ಮಗಳ, ಒಳಗೆ ಹೋಗಿ ಬರ್ತೀನಿ. ಕಡಿಮೆ ಕುಂತ್ರಿಸಲ್ ಭಸ್ಮನು ಎಲ್ಲಾ ಕಡೆ ಹಚ್ಕೋಬೇಕ ಮಾಡ, ಎಲ್ಲಾ ಕಡೆ ತಲುಪ್ಬೇಕದು. ಗಂಟಿಗೆ ಅಯ್ಯೋ